ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಭಜನಾ ತರಬೇತಿ ಕಮ್ಮಟದಲ್ಲಿ ಮುಖ್ಯವಾಗಿ ಎಲ್ರಿಗೂ ಇಷ್ಟ ಆಗುವಂಥದ್ದು ಬೆಳಗಿನ ತಿಂಡಿ, ಮಧ್ಯಾಹ್ನದ ಉಪಹಾರ, ಸಂಜೆಯ ಭೋಜನ. ಇದೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿ ತುಂಬಾ ಖುಷಿ ಪಟ್ಟು ಪ್ರತಿದಿನ ವೆರೈಟಿಯಲ್ಲಿರುವಂತಹ ತಿಂಡಿಗಳನ್ನ, ತಿನಿಸುಗಳನ್ನ, ಊಟಗಳನ್ನ ಮಾಡ್ತಾ ಇರುವಂತದ್ದು. ಈಗ ಅದನ್ನ ತಯಾರು ಮಾಡೋರ ಜೊತೆ ನಾವು ಮಾತಾಡ್ಲೇಬೇಕು. ಅವರು ಯಾವ್ದೆಲ್ಲ ಶ್ರಮ ಹಾಕಿ, ಅವರ ಪ್ರೀತಿ ಹಾಕಿ ಮಾಡಿರುವಂತಹ ಅಡಿಗೆ ಬಗ್ಗೆ ಅವ್ರ ಜೊತೆಗೆ ಕೇಳೋಣ. ಸರ್, ಈಗ ಬಹಳಷ್ಟು ಜನ ಇಷ್ಟಪಟ್ಟು ಅಡಿಗೆ ಮಾಡ್ತೀವಿ. ಇವತ್ತಂತೂ ಕಾಯಿ ಹೋಳಿಗೆ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ. ದಿನ ಒಂದೊಂದು ಸ್ಪೆಷಲ್ ಮಾಡುವಾಗ ಯಾವ ರೀತಿ ನಿಮ್ಮ ಪ್ರಿಪರೇಷನ್ ಇತ್ತು ಸರ್? ನಾವು ಒಂದು ದಿವಸಕ್ಕೆ ಎಷ್ಟು ಜನರ ಅಡಿಗೆ ಅಂತ ಹೇಳಿರ್ತಾರೆ, ಅದಕ್ಕೆ ಬೇಕಾದಾಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತೆ ಸಾಯಂಕಾಲ ತಿಂಡಿ ಆಗಬೇಕು, ಪುನಃ ರಾತ್ರಿ ಊಟ. ಅದಕ್ಕೆ ತರ ಬೇಗ ಚೇಂಜ್ ಮಾಡ್ತಾ ಇರ್ತೇವೆ. ಬೇರೆ ಬೇರೆ ಐಟಮ್ಸ್ ಚೇಂಜ್ ಮಾಡಿ ಒಂದೊಂದು ದಿವಸ ಒಂದೊಂದು ತರ ಪದಾರ್ಥಗಳು, ಸಾರು, ಸಾಂಬಾರು, ಪಲ್ಯ, ಪಾಯಸ, ಸ್ವೀಟ್ ದಿವಸ ಒಂದೊಂದು ಚೇಂಜ್, ಬದಲಿ ಚೇಂಜ್ ಇರುತ್ತೆ. ಹೌದು. ಈಗ ಬೆಳಿಗಿನ ತಿಂಡಿ ಸಹ ಹಾಗೆ, ನಾವು ಒಂದ್ ದಿವಸ ಇಡ್ಲಿ ಮಾಡ್ತೇವೆ, ಒಂದ್ ದಿವಸ ಉಪ್ಪಿಟ್ಟು ಮಾಡುದು, ಚೋಚೋಬಾತ್ ಹಾಗೆಲ್ಲ ಮಾಡ್ತೇವೆ. ಎಲ್ಲ ವೆರೈಟಿ ಮಾಡ್ತಿದ್ರಿ. ಈಗ ಜನರು, ಈಗ ನಮ್ಮ ದಕ್ಷಿಣ ಕನ್ನಡದವರ ರುಚಿ ಬೇರೆ, ಅಲ್ಲಿ ಉತ್ತರ ಕನ್ನಡದವ್ರು ಬಂದ್ರೆ ಬೇರೆ ಬೇರೆ, ಬೆಂಗಳೂರಿಂದ ಬಂದ್ರೆ ಅವ್ರದ್ದು ರುಚಿ ಬೇರೆ. ಅವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಿದ್ದಾರೆ ಅಂದ್ರೆ ನಿಮ್ಮ ಒಂದು ಕೈಗುಣ, ಕೈ ಚಳಕ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲ ದೇವರ ದಯದಿಂದ ಆಗ್ತಾ ಇದೆ. ನಮ್ಮ ದೇವರ ಆಶೀರ್ವಾದ ಎಲ್ಲ. ಹೌದು. ಮತ್ತೆ ದಿನ ಎಷ್ಟು ಸರ್, ದಿನ ಒಂದೊಂದು ವಿಶಿಷ್ಟವಾದ ತಿಂಡಿ ಮಾಡ್ತಾ ಇದ್ದೀರಲ್ಲ, ಒಂದು ಸ್ವೀಟ್ ಅನ್ನು ಸಿಹಿ ಮಾಡ್ತಾ ಇದ್ದೀರಲ್ಲ, ಯಾವ ಸಿಹಿಯನ್ನ ಮಾಡಿದ್ರೆ? ಒಂದ್ ದಿವಸ ಹೋಳಿಗೆ, ಇದು ಕ್ಯಾರೆಟ್ ಹೋಳಿಗೆ ಮಾಡಿದ್ವಿ, ಮತ್ತೊಂದ್ ದಿವಸ ಹಲ್ವಾ, ಮತ್ತೆ ಕೇಸರಿ ಬಾತ್, ಅನ್ನದ ಕೇಸರಿ ಬಾತ್ ಮಾಡಿದ್ವಿ, ಮತ್ತೆ ಇವತ್ತು ಕಾಯಿ ಹೋಳಿಗೆ ಮಾಡಿದ್ವಿ ಸ್ಪೆಷಲ್ ಆಗಿ. ಈಗ ಕಾಯಿ ಹೋಳಿಗೆ ಅಂದ್ರೆ ಸರ್, ತುಂಬಾ ಜನರಿಗೆ ಅದು ಗೊತ್ತೇ ಇರೋದಿಲ್ಲ ಕಾಯಿ ಹೋಳಿಗೆ ಬಗ್ಗೆ. ದಕ್ಷಿಣ ಕನ್ನಡದವರಿಗೆ ಅವರಿಗೆಲ್ಲ ಇಷ್ಟ ಆಗುತ್ತೆ. ಇದು ಚೇಂಜ್, ಅವರಿಗೆ ಬಂದವರಿಗೆ ಸಹ ಒಂದು ಹೊಸ ಐಟಮ್ ತಿಂದಾಗ ಆಗ್ತಾ, ಒಂದು ಗೊತ್ತಿರೋದಿಲ್ಲ. ಈಗ ಸಾಯಂಕಾಲ ಸಹ ವೆರೈಟಿ ತಿಂಡಿ ಮಾಡ್ತೇವೆ, ಸ್ನಾಕ್ಸ್. ಹೌದಾ? ಏನೆಲ್ಲ ಮಾಡ್ತೀರಾ ಸರ್? ಇವತ್ತು ಕಟ್ಲೆಟ್ ಮಾಡ್ತಿದ್ವಿ, ವೆಜಿಟೇಬಲ್ ಕಟ್ಲೆಟ್, ನಿನ್ನೆ ಬೋಂಡ, ಮತ್ತೆ ಒಂದೊಂದು ದಿವಸ ಒಂದೊಂದು ಚೇಂಜ್ ಆಗಿ ಮಾಡ್ತೀರಾ. ಮುಖ್ಯವಾಗಿ ಒಂದು ಊಟದಲ್ಲಿ ಗೋಳಿ ಬಜ್ಜೆ, ಹಾ, ಬನ್ಸ್, ಉದ್ದಿನ ಬೋಂಡ, ಹಾಗೆಲ್ಲ ಒಂದೊಂದು ದಿವಸ ಒಂದೊಂದು ಐಟಮ್. ಸಾಯಂಕಾಲದ ತಿಂಡಿ ಅಡಿಗೆ ಬೇರೆ ಮಾಡ್ತೇವೆ, ಮಧ್ಯಾಹ್ನ ಒಂದು ಪಾಯಸ, ರಾತ್ರಿ ಸಪರೇಟ್ ಮತ್ತೊಂದು ಐಟಮ್ ಚೇಂಜ್ ಮಾಡಿ ಮಾಡ್ತೇವೆ. ಇನ್ನೊಂದು ಸರ್, ತುಂಬಾ ಇಷ್ಟಪಟ್ಟು ಯಾರಾದ್ರೂ ನಿಮ್ಗೆ ಏನಾದ್ರು ಹೇಳಿದ್ದು ಭಾರಿ ಚೆನ್ನಾಗಿದೆ, ಭಾರಿ ಖುಷಿ ಆಗಿದೆ ಅಂತ ಯಾರಾದ್ರೂ ಬಂದು ಹೇಳಿ ಹೋಗ್ತಾರೆ, ಚೆನ್ನಾಗಿದೆ ಐಟಮ್, ಸಾರು ಚೆನ್ನಾಗಿದೆ, ಪಲ್ಯ ಚೆನ್ನಾಗಿದೆ, ಹಾಗೆಲ್ಲ ಹೇಳಿ ಹೋಗ್ತಾರೆ. ನೀವೆಷ್ಟು ಜನ ಇದ್ದೀರಾ ಸರ್? ನಾವಿಲ್ಲಿ ನಮ್ಮ ಒಂದು 10 ಜನ ಇದ್ದೇವೆ. ನಮಗೆ ಸಹಾಯಕರು ಅಡಿಗೆಗೆ, ಇದಕ್ಕೆಲ್ಲ ಅಡಿಗೆ ಇದರಲ್ಲಿ 10 ಜನ ಇದ್ದೇವೆ. ಈಗ ಇಲ್ಲಿ ಈ ವರ್ಷದ 26ನೇ ವರ್ಷದ ಭಜನಾ ಕಮ್ಮಟದಲ್ಲಿ 170 ಜನ ಶಿಬಿರಾರ್ಥಿಗಳು 3 ದಿವಸಕ್ಕೆ 3 ಹೊತ್ತು, ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ, ಮಧ್ಯಾಹ್ನ 1:15 ಮತ್ತೆ ರಾತ್ರಿ 8:00 ಆಹಾರಕ್ಕಾಗಿ ಇಲ್ಲಿಗೆ ಬರ್ತಾರೆ. ನಾವು ಬೆಳಿಗ್ಗೆ 7ಕ್ಕೆ ಅವರಿಗೆ ಕಾಫಿ ಮತ್ತೆ ಏನು ಕೊಡ್ತೇವೆ. ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟವನ್ನು ನಾವು ಕೊಡ್ತಾ ಇರ್ತೇವೆ. ಈಗ ನಮ್ಮೊಟ್ಟಿಗೆ ಸದಾ ಒಂದು 15 ಜನ ನಾವು ಅಂಗಡಿಯವರು ಪ್ರತಿ ವರ್ಷ, ಅಂದ್ರೆ ಇದು ಸಾಧಾರಣ 26ನೇ ವರ್ಷದ ಭಜನಾ ಕಮ್ಮಟ. ಇದರಲ್ಲಿ ನಾವು ಮೊದಲಿಗೆ ಇವರಿಗೆಲ್ಲ ಅನ್ನಪೂರ್ಣದಲ್ಲಿ ಆಹಾರದ ವ್ಯವಸ್ಥೆ ಇತ್ತು, ನಾವು ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೇವೆ. ಈ ಒಂದು 15 ವರ್ಷದಿಂದ ಇವರಿಗೆ ಇಲ್ಲಿ ಮಹೋತ್ಸವದಲ್ಲಿ ಈ ತರದ ಒಂದು ವ್ಯವಸ್ಥೆಯನ್ನು ನಾವು ಪೂಜ್ಯರ ಆದೇಶದಂತೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅಂದ್ರೆ ಸರ್, ನೀವೆಲ್ಲ ಅಂಗಡಿಯವರು ಸೇರ್ಕೊಂಡು ಮಾಡ್ತಿದ್ದೀರಾ? ಯಾರೆಲ್ಲ ಅಂದ್ರೆ ಆಸುವಾಸಿನ ಅಂಗಡಿ ಮತ್ತೆ ಹೋಟೆಲ್ ಮಾಲೀಕರು ಸೇರ್ಕೊಂಡು ಮಾಡ್ತಿದ್ದೀವಿ ವ್ಯವಸ್ಥೆ. ನಿಜವಾಗ್ಲೂ ಅದು ಬಹಳಷ್ಟು ಖುಷಿ ತರುವಂತ ವಿಷಯ. ಈಗೆಲ್ಲ ಬಂದವ್ರ ಹತ್ರ, ಎಲ್ಲರ ಹತ್ರ ಕೂಡ ನಗುಮೊಗದಿಂದ ಅವರನ್ನ ಸ್ವಾಗತ ಮಾಡ್ತೀರಾ, ಎಲ್ಲರೂ ಕೂಡ ಖುಷಿಯಾಗಿ ಊಟ ಮಾಡುವಂತ ಸ್ವಾಗತವನ್ನ ಮಾಡ್ತೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಮಗೆ ಅದು ಮುಂಚೆಯಿಂದ ನಮಗೆ ಸಣ್ಣದನಿಗರದೊಂದು ಇದು ಆದೇಶ ಏನು ಅಂತ ಹೇಳಿದ್ರೆ, ನಿಮ್ಮ ನಗುಮುಖದ ಸರ್ವಿಸ್ ಮುಖ್ಯ. ನಿಮ್ಮ ಏನೇ ಸಮಸ್ಯೆಗಳಿದ್ರು ಅದು ಬಿಟ್ಟು ಅವರಿಗೆ ಬಂದವರಿಗೆ ಒಳ್ಳೆಯ ಸರ್ವಿಸ್ ಕೊಡೋದು ನಿಮ್ಮ ಕರ್ತವ್ಯ ಅಂತ ಹೇಳಿ ನಮಗೆ ಮುಂದಿನಿಂದಲೂ ಅವರು ನಮಗೆ ಇದು ಮಾಡ್ತಾ ಬಂದಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈಗ ಭಜನಾ ಕಮ್ಮಟ ಅಲ್ಲದೆ ಬೇರೆ ಈಗ ಕ್ಷೇತ್ರದಿಂದ ಹಲವು ಕಾರ್ಯಕ್ರಮಗಳಿವೆ, ಇದರಲ್ಲಿ ಸಹ ನಾವು ಇದೇ ತರ ಕೆಲಸವನ್ನು ಮಾಡ್ತಾ ಬರ್ತೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪೂಜ್ಯ ಕಾವಂದವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಕಳೆದ 25 ವರ್ಷಗಳಿಂದ ಈ ಭಜನಾ ಕಮ್ಮಟದಲ್ಲಿ ಭಾಗವಹಿಸುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿಯೂ
ಪೂಜ್ಯ ಹರ್ಷೇಂದ್ರ ಕುಮಾರ್ ಅವರು ಇಷ್ಟು ಕಾರ್ಯಕರ್ತರನ್ನು ತಯಾರು ಮಾಡಿದವರು, ಅವರ ಮಾರ್ಗದರ್ಶನದಲ್ಲಿರುವಂತ ತಂಡ. ಅವರು ನನಗೆ ಇವತ್ತು 100 ಜನ ಬೇಕು ಅಂತ ಹೇಳಿದ್ರೆ ತನ್ನ ಅಂಗಡಿ ಮುಕ್ಕಟ್ಟನ್ನೆಲ್ಲ ಬಿಟ್ಟು ಜನರು ತಯಾರಾಗ್ತಾರೆ. ಅರ್ಧ ಗಂಟೆಯಲ್ಲಿ 100 ಜನ ಬೇಕು ಅಂತ ಹೇಳಿ 100 ಜನ ತಯಾರಾಗ್ತಾರೆ. ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ ಅವರು, ಅಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾವೊಂದು ಜವಾಬ್ದಾರಿ ಅವರು ಕೊಟ್ರೆ ಅವರ ವಿಶ್ವಾಸವನ್ನು ಉಳಿಸಬೇಕು. ನಾವು ಆ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಅವರ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ. ಖಂಡಿತವಾಗ್ಲೂ ಸರ್, ನೀವೇನ್ ಹೇಳ್ತೀರಾ? ಇಷ್ಟು ಉತ್ತಮವಾಗಿ ಭಜನಾ ಕಮ್ಮಟ ನಡೀತಾ ಇದೆ. 25 ವರ್ಷದಿಂದ ಯಾವುದೇ ಕೆಲಸ ಕೊಡಲಿ, ಸಣ್ಣದಾಗಲಿ ದೊಡ್ಡದಾಗಲಿ, ಇಷ್ಟುವರೆಗೆ ಆ ಕೆಲಸವನ್ನು ನಾವು ಚೆಂದ ಮಾಡಿ ತೆಗೆದವರಿಗೆ ಹೆಸರು ಬರುವಂಥ ಕೆಲಸವನ್ನು ಮಾಡಿಕೊಟ್ಟಿದ್ದೇವೆ. ಇನ್ನೂ ಸಹ ಅದೇ ರೀತಿ ಮಾಡಿಕೊಡ್ತೇವೆ ಅಂತ ಹೇಳಿ 25 ವರ್ಷದಿಂದ ನಾವು ಇದೇ ಭಜನಾ ಕಮ್ಮಟ ಆಗಲಿ, ಲಕ್ಷ ದೀಪೋತ್ಸವ ಆಗಲಿ, ಬೇರೆ ಯಾವುದೇ ಕಾರ್ಯಕ್ರಮ ಆಗಲಿ ಹೇಳಿದ ಕೂಡಲೇ ಸೇವೆಯನ್ನು ನಾವು ದೇವರ ಸೇವೆ ಅಂತೇಳಿ ನಾವು ಮಾಡಿ ಮುಗಿಸ್ತೇವೆ ಹೇಳಲಿಕ್ಕೆ ಇಚ್ಛೆ. ಭಜನಾ ಕಮ್ಮಟ ಬಗ್ಗೆ ನೀವೇನು? ನಾವು ಪ್ರತಿ ವರ್ಷ ಕೂಡ ಪೂಜ್ಯರ ಮಾರ್ಗದರ್ಶನದಲ್ಲಿ, ಹರ್ಷಣ್ಣರ ಅವರ ಮಾರ್ಗದರ್ಶನದಲ್ಲಿ ಭಜನೆ ಇರ್ಬೋದು ಅಥವಾ ಇನ್ನಿತರ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವ ಒಂದು ಅವಕಾಶ ಕೊಟ್ಟಿದ್ದಾರೆ. ಪೂಜ್ಯ ಕಾವಂದರಿಗೆ, ಅವರ ಕುಟುಂಬದವರಿಗೆ ನಮ್ಮ ಅಭಿನಂದನೆಯನ್ನು ತಿಳಿಸ್ತೇವೆ. ಯಾಕಂದ್ರೆ ನಮಗೆ ಒಂದು ಅವಕಾಶ, ಇಲ್ಲಿ ಇಂಥ ಒಂದು ಅವಕಾಶ ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ಇಲ್ಲಿ ನಾವು ಅಂಗಡಿ ಇರ್ಬೋದು, ಅಂಗಡಿ ಎಲ್ಲರೂ ಸ್ವಯಂಸೇವಕರಾಗಿ ಬಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೊಂದು ಭಾರಿ ಖುಷಿ ಆಗ್ತದೆ. ಇನಿತ ಲೇಸು ಇದು ಪೊರ್ಲ ಅವಡನ್ನು ಪಣ್ಣನ್ ದಂಡತುಲೆ ಐಕ್ ಮಾತ ಕಾರಣ ಮೊಕ್ಕಲು ಇತ್ತೆ ಮೊಕ್ಕಲಡ ಪಾಸೆರ್ಗ ಮೇಡಮ್ ಇರೇದು ದಾಯಿ ಇದು ಖುಷಿ ಆವೊಂದು ಮುಲ್ಪ ಈ ಚೂಕ್ತ ಭಜನಾ ಕಮ್ಮಟ ನಡುವುದು ನೆಟ್ಟ ವಿಶೇಷತೆ ಬಗ್ಗೆ ಪಂಚನಣ್ಣ ಎಂಕ್ಲೆಗ್ ದಾಯ ಖುಷಿ ಆವೊಂದುಂಡು ಪಂಡ ಈ ಒಂಜಿ ಕ್ಷೇತ್ರೋಡ ಆಯ್ನ ಹಿಡ್ದಾದ್ ಧನಿಕ್ಲ ಕುಟುಂಬದಕ್ಲು ಮಾತೃಶ್ರೀ ಅಮ್ಮ ಪೂಜ್ಯ ಹರ್ಷಣ್ಣನ ಮಿಸಸ್ ಸುಪ್ರಿಯಮ್ಮ ಮಕ್ಕಳು ಮಾತಿರ್ಲಕ್ಕಲ್ನ ಕುಟುಂಬದಕ್ಲು ಎಂಕ್ಲೆಗ್ ಮೂಲ ಒಂಜಿ ಸೇವೆ ಮಲ್ಪರೆ ಎಡ್ಡೆ ಅವಕಾಶ ಕೊಡ್ತೇವೆ. ದಯಪಂಡ ಮೂಲ ಎಂಕ್ಲೆ ಪೊಂಜನಕ್ಲೆ ಊರ್ದ ಪೊಂಜನಕ್ಲೆಗೆ ಬೊಕ್ಕ ಮೂಲ ಒಂಜಿ ಕನ್ಯಾಕುಮಾರಿ ಯುವತಿ ಮಂಡಲ, ಶ್ರೀ ಕ್ಷೇತ್ರ ಕನ್ಯಾಕುಮಾರಿ ಯುವತಿ ಮಂಡಲ ಉಂಡು. ಈ ಸಂಘನ ಸ್ಥಾಪಿಸೋದ್ನ ಧನಿಕ್ಲ್ನ ಅಮ್ಮ ಮಾತೃಶ್ರೀ ರತ್ನಮ್ಮ ಹೆಗ್ಗಡೆ ಮಾತೃಶ್ರೀ ಹೇಮಾವತಿ ಅಮ್ಮನವರ ಅಧ್ಯಕ್ಷತೆ ಸಾಧಾರಣ ಒಂಜಿ 1976-77 ಇಸ್ವಿಡ್ ಈ ಕನ್ಯಾಕುಮಾರಿ ಯುವತಿ ಮಂಡಲ ಪನ್ಪುನೆನ ಸ್ಥಾಪನೆ ಮಲ್ತೇರು. ಎಂಕ್ಲೆಗ್ ಅಕ್ಕಲ ಕುಟುಂಬ ವರ್ಗದಕ್ಲೆ ಎಂಕ್ಲೆಗ್ ಎಡ್ಡೆ ಒಂಜಿ ಇಂಚಿತ ಸೇವೆ ಮಲ್ಪರೆ ಎಂಕ್ಲೆಗ್ ಮೂಲ ಅವಕಾಶ ಕೊಡ್ತೇರು. ಮಾತ್ರ ಅತ್ತೊಂದೆ ಮೂಲ ಇತ್ತೆ ಒಂಜಿ ಇತ್ತೆ ಈ ಭಜನಾ ಕಮ್ಮಟಡೆ ಆವಡ್ ಕ್ಷೇತ್ರದ ಒವ್ವೇ ಒಂಜಿ ಬೇಲೆಡ ಆವಡ್ ಮಸ್ತ್ ಜನ ಪೂರ ಸೇರ್ನಾಗ ಎಂಕ್ಲು ಆ ರೀತಿ ಎಂಕ್ಲೇನ ಒಂದೊಂಜಿ ಬಳಸೋಡು ಬತ್ನಕ್ಲೆಗ್ ಎಂಕ್ಲೆ ಎಂಚ ಟ್ರೀಟ್ ಮಲ್ಪೋಡು ಸತ್ಕಾರ ಎಂಚ ಮಲ್ಪೋಡು ಪನ್ಪುನೆತ ಬಗ್ಗೆ ಎಲ್ಲ ಎಂಕ್ಲೆಗ್ ಮಸ್ತ್ ಈ ಬಗ್ಗೆ ಒಂದು ಎಲೆದನಿಕ್ಲಾಯಿನ ಹರ್ಷಣ್ಣಾಜಿ ಒಕ್ಕ ಮಾತೃಶ್ರೀ ಅಮ್ಮನಕ್ಲಿ ಪೂರ ಎಂಕ್ಲೆಗ್ ಮಸ್ತ್ ಟ್ರೈನಿಂಗ್ ಐತ ಬಗ್ಗೆ ಕೊಡ್ತೇವೆ. ಆಯ್ತಾರೆ ಈ ಕ್ಷೇತ್ರದ ಆಯ್ನ ಇರ್ದಾಗ ಎಂಕ್ಲೆಗ್ ಒಂದು ಪ್ರತಿ ವರ್ಷ ಅಲ್ಲ ಈ ಭಜನಾ ಕಮ್ಮಟ ಬತ್ತೆಂಡ ಒಂದೊಂಜಿ ಊರ್ದ ಭಾರಿ ಮಲ್ಲ ಪರ್ಬ ಬಂದ್ಪೆಲೆ ಕನೆ ಎಂಕ್ಲೆಗ್ ಆವೊಂದುಂಡು ಬೊಕ್ಕ ಮಸ್ತ್ ಜನ ಎಂಕ್ಲ ಸಂಗೊಡ್ಲ ಸದಸ್ಯರು ಮಸ್ತ್ ಉಲ್ಲೇರು, ಊರ್ದ ಪೊಂಜೋನಕ್ಲ ಮಸ್ತ್ ಜನ ಉಲ್ಲೇರು. ಎಂಕ್ಲು ಬರ್ಪೋ ಪಂಡ ಸಂತೋಷಡು ಎಂಕ್ಲೆ ಈ ಕ್ಷೇತ್ರದ ಸೇವೆ ಮಲ್ಪೋ ಒಂದು ಎಂಕ್ಲ ಒಂಜಿ ಅಳಿಲು ಸೇವೆ ಇನ್ನೇನು ಮಲ್ಪೋ ಪಂಡದು ಮಾತಿರ್ಲ ಬತ್ತಕ್ಕೆ ರೈತರ ಎಂಕ್ಲೆ ಮಸ್ತ್ ಏತ ಸಾವಿರ ಜನ ಎಂಕ್ಲೆಗ್ ಪ್ರತಿ ವರ್ಷ ಅಲ್ಲ ಎಂಕ್ಲೆಗ್ ಒಂಜಿ ಅಕ್ಲೆಗ್ ಒಂಜಿ ಸತ್ಕಾರ ಮಲ್ಪುನ ಅಂಚಿತ್ತು ಒಂಜಿ ಭಾಗ್ಯ ಎಂಕ್ಲೆ ತಿಕ್ಕೊಂದು ಎಂಕ್ಲೆ ಮಸ್ತ್ ಖುಷಿ ಆವೊಂದು ನಿಜವಾದ ಭಾಗ್ಯ ಮಕ್ಕಳಿಗೆ ಮಾತಿರ್ಲ ಲಿಖಿತ ಮೋಡಿ ಮಾತಿರೆಲ್ಲ ಸ್ವಾಗತ ಮಲ್ಪರು ಭಾರಿ ಎಡ್ಡೆ ಒಂದೊಂದು ನಿಕ್ಲು ಎಂಚ ಈ ರೀತಿ ಮಾತಿರ್ಲ ಈತ ತೆಲ್ತೊಂದು ಈತ ಖುಷಿಟ ನಿಕ್ಲು ಒಂಜಿ ಇಲ್ಲಡೆ ಪೊಂಡಲ ಈತ ಖುಷಿಟ ಎಂಕ್ಲೆಗ್ ಒಂಜಿ ಕೆಲವೇರ ಬತ್ತೆರಾ ಪಂಡದ ಮಲ್ಪೇರೆ ಒಂದು ಅಂಚತ್ ಒಂದು ನಿಕ್ಲ ಇಲ್ಲಲ್ದಕ್ಲ ಲೆಕ್ಕನೆ ಐಡ್ಲೆ ಹೆಚ್ಚಿಗೆ ನಿಕ್ಲಿಗೆ ಈತ ಖುಷಿ ಎಂಚ ಆಪುಂಡು ಒಂದು ದಾಯ್ತೆಗೆ ಸಲಾದ ಎಂಚ ಒಂದು ಎಂಕ್ಲೊಂದೇನು ತೆಟ್ಟು ತೆರಿಯೊಂಡಿರ ಉಂಡು ಎಂಚ ಅಂದ್ಕೇನ್ ಬೇರೆ ಐಕೆ ಎಂಕ್ಲು ಪಂಪ ಎಂಕ್ಲೆಗ್ ಒಂದು ಸ್ಟಾರ್ಟ್ ಪಾಂಡ್ ಇಂಚಿತ್ನ ಒಂಜಿ ಎಂಕ್ಲೆಗ್ ದಾಯ್ತಾಂಡಲ ಕ್ಷೇತ್ರಡು ಇಂಚಿತ್ನ ಕಾರ್ಯಕ್ರಮ ಉಣ್ಣುಂದಾನಗನೆ ಎಂಕ್ಲು ಆ ರೀತಿ ಬಳಸೋಡು ಎಂಚ ಇಪ್ಪೋಡು ಪನ್ಪುನೆತ ಬಗ್ಗೆ ಎಂಕ್ಲೆಗ್ ಭಾರಿ ಸಮಯಕ್ಕೆ ದುಂಬೆ ಎಂಕ್ಲೆಗ್ ಟ್ರೈನಿಂಗ್ ನಮ್ಮ ಎಲ್ಲದ ನಿಕ್ಲೆ ಎಂಕ್ಲೆ ಕೊಡ್ತೇರು ಇಂಚನೆ ಆವಡು ಪಂಡದಂದ್ರೆ ಅಂಚ ಎಂಕ್ಲು ದಾಯ್ತಾನ್ ಪಂಡ ಒಂಚೂರು ಸರ್ವಿಸ್ ಆಯ್ನಕ್ಲು ಬಸತ್ ಬತ್ನಕ್ಲೆಗ್ ಎಂಕ್ಲು ಇಂಚ ಪಣ ಮೂಲ ಇಂಚನೆ ಪಂಡದಂದ್ರೆ ಬೊಕ್ಕ ಎಂಕ್ಲೆಗ್ ಒಂಚೂರು ಗೊತ್ತಾಪುಂಡು ಏರು ಒಂಜಿ ಪ್ರೀತಿಡ್ ಕೆಲಸ ಮಲ್ಪೇರು ಇಂಚನ ಗಾಂಡ ಕ್ಷೇತ್ರದಕ್ಲು ಮಾತಿರ್ಲ ಊರ್ದಕ್ಲು ಬೇಟೆದಕ್ಲು ರಿಕ್ಷಾದಕ್ಲು ಊರಿರ್ಲ ಭಾರಿ ಒಂಜಿ ಖುಷಿಟ್ ಕ್ಷೇತ್ರದ ಸೇವೆ ಈತ ಖುಷಿ ದಾಯ ಮಲ್ತೊಂದಲ್ಲ ಏರ್ಪಟ್ಟ ಪೂಜ್ಯ ಧನಿಕಲ್ಲ ಅಕ್ಕಲ್ನ ಕುಟುಂಬ ವರ್ಗದಕ್ಕಲ್ಲ ಎಂಕಲ್ನೊಟ್ಟಿಗೆ ಆತ ಲಾಯ್ಕಡೆ ಎಂಕಲ್ನೊಟ್ಟಿಗೆ ಬೇರೆ ಪೇರು
ಐಡ್ದಾದ ಎಂಕ್ಲೆಗ್ಲ ಬಾರಿ ಪಂಡ ಎಂಕ್ಲ ಅಕ್ಕಲ್ನೇ ಎದುರುಡು ಎಂಕ್ಲೆಗೆ ಈ ಅವಕಾಶ ತಿಕ್ಕದ ಬಾರಿ ಒಂಜಿ ಯೋಗ ಪಂಡದ ಎಂಕ್ಲೆಗೆ ಮಸ್ತ್ ಖುಷಿ ಆವೊಂದುಂಡು ಇದುವಲ್ಲ ಎಂಗೆ ಬಾರಿ ಖುಷಿ ಆವೊಂದುಂಡು ನಿಕ್ಲ ಈ ನಗು ಮೊಗದ ಸೇವೆ ಇಂಚನೆ ಇಪ್ಪಡ ನಾತು ಭಜನಾ ಕಮ್ಮಟದ ನಿಕ್ಲ ಸೇವೆ ಇದೇ ಖುಷಿ ನಡಪಡ ಬಂದಕ್ಕೆ ಇರೋದು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ನಟು ಯಾನ್ ಸಮೀಕ್ಷಾ ಶಿವಲಾಗ ಇವ್ಲ ಸೇವೆ ಇಚ್ಚಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ ಟಿವಿ ಇದು ಹೊಸತನದ ಸಂಕಲನ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.